Hi, children. Good morning to all, and welcome back to lesson number 3, part 3, मेरा देश मेरी माँ। बच्चों, पिछले कक्षा में मैं कहा था इस पाठ के बारे में या इस पाठ के संबंध में। इस पाठ ये तो संकलित है, इट इज कलेक्टेड फ्रॉम समवेयर। बच्चों, मैं यह भी कहा था कि यह पाठ देशभक्ति से संबंधित एक कहानी है। ये तो कहानी नहीं है, सच्ची घटना है। सच्ची घटना मीन्स इट ಈಸ್ ಅ ಫ್ಯಾಕ್ಟ್, ಸತ್ಯವಾದ ನೈಜವಾದ ಘಟನೆ ಅಂತ ಹೇಳ್ತೀವಿ ಮಕ್ಕಳ, ಹೌದಾ? ಇದು ಸತ್ಯವಾಗಿ ಕೂಡ ಆಗಿರ್ತಕ್ಕಂಥ ಘಟನೆ। ये तो कहानी नहीं है, सच्ची घटना है। यह भारतीय सेना से संबंधित एक घटना है। यह घटना हुई थी सन 1965 की बात है। चिल्ड्रंस, इट हैपन्स इन 1965। ओके, सो already in the previous class only I started this chapter, and also I gave feedback. It means so additional information about this chapter। यह पाकिस्तान और भारत के बीच में सन 1965 में हुई एक घटना का विवरण यहाँ पर दिया है। ओके, सो सन 1965 की एक शाम हर तरफ शांति का वातावरण था। इन द प्रीवियस क्लास ओनली आई सेड चिल्ड्रंस अबाउट दिस पैरा। 1965ನೇ ಇಸ್ವಿನಲ್ಲಿ ಈ ಘಟನೆ ಆಗಿರ್ತಕ್ಕಂಥದ್ದು। ಸೊ ಒಂದು ದಿವಸ ಸಂಜೆಯ ವಾತಾವರಣ, ಇಡೀ ದೇಶ ಬಹಳ ಶಾಂತಿಯಿಂದ ನೆಮ್ಮದಿಯಿಂದ ಯಾವುದೇ ಆತಂಕ ಇಲ್ಲದೆ ಜನ ತಮ್ಮ ತಮ್ಮ ಜೀವನವನ್ನು ತಾವು ಕೂಲಾಗಿ ಇಡೀ ದೇಶ ಒಂದು ರೀತಿಯಾಗಿ ಶಾಂತಿಯ ವಾತಾವರಣ ಇರುತ್ತೆ ಮಕ್ಕಳ। ಓಕೆ, सो इन 1965 लेकिन किसी तरह की कोई आशंका नहीं, ಯಾವುದೇ ತರಹದ ಒಂದು ಆತಂಕ ಭಯದ ವಾತಾವರಣ ಹಾಗಿರಲಿಲ್ಲ ಮಕ್ಕಳ। ಅತ್ಯಂತ ಪ್ರಶಾಂತವಾದ, ಅತ್ಯಂತ ನೆಮ್ಮದಿಯಿಂದ ಶಾಂತಿಯ ವಾತಾವರಣ ಇರುತ್ತೆ ಇಡೀ ದೇಶದ ಇಡೀ ಈಚ್ ಆ್ಯಂಡ್ ಎವ್ರಿ ಕಾರ್ನರ್, ಓಕೆ, ಎಂಟೈರ್ ಕಂಟ್ರಿ, ಇಡೀ ದೇಶದ ತುಂಬೆಲ್ಲ ಕೂಡ ಎಲ್ಲ ಕಡೆಗೂ ಶಾಂತಿಯ ಒಂದು ವಾತಾವರಣ ಇರುತ್ತೆ। ओके, लेकिन उस समय तभी दुश्मन लोगों ने या दुश्मनों ने भारत पर आक्रमण कर दिया। या चिल्ड्रंस, ಏನಾಗುತ್ತೆ 1965 ಒಂದು ದಿವಸ ಸಂಜೆ ಟೈಮಲ್ಲಿ ಅಚಾನಕ್ಕಾಗಿ ಇಂಡಿಯನ್ ಆರ್ಮಿ ಮೇಲೆ, ಭಾರತ ದೇಶದ ಮೇಲೆ ಶತ್ರುಗಳು ದಾಳಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ ಮಕ್ಕಳ। दुश्मन के सेना भारत पर आक्रमण कर दिया, इन्हें हमला बोलना मीन्स तो ಅಟ್ಯಾಕ್। ನಮ್ಮ ದೇಶದ ಮೇಲೆ ದಾಳಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ। ಲೇಕಿನ್ ಅಚಾನಕ್ ಹುಯಿ ಇಸ್ ಹಮ್ಲೇನೆ, ಯಾರು ಕೂಡ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಯಾವುದೇ ಮಾಹಿತಿ ಇರಲಿಲ್ಲ ಹೀಗಾಗ್ಬೋದು ಅಂತ ಮಕ್ಕಳೇ। ತತ್ಕ್ಷಣ ಸಡನ್ಲಿ, ಹೌದಾ? ಸೊ ಯಾವುದೇ ಸಂದೇಶ ಭಾರತೀಯ ಸೈನ್ಯಕ್ಕೆ ಇರಲಿಲ್ಲ ಮಕ್ಕಳೇ। ಯಾವಾಗ ಅಚಾನಕ್ಕಾಗಿ ಅಟ್ಯಾಕ್ ಆಗುತ್ತೆ, इससे भारतीय सेना को चौंका दिया। चौंकाना मीन्स इंडियन आर्मी shocked a lot much from this incident। ಏನಾಯಿತು,
ಅಚಾನಕ್ಕಾಗಿ ಏನು ಅಟ್ಯಾಕ್ ಮಾಡ್ತಾರೆ, ಭಾರತೀಯ ಸೈನ್ಯಕ್ಕೆ ಒಂದು ದೊಡ್ಡ ಆಘಾತ ಆಗುತ್ತೆ ಮಕ್ಕಳಿಗೆ. ಒಂದು ದೊಡ್ಡ ರೀತಿ ಶಾಕ್ ಆಗುತ್ತೆ, ಆತಂಕ ಆಗುತ್ತೆ, ಆಘಾತ ಆಗುತ್ತೆ. ಹೌದಾ? ಏನು ಮಾಡಬೇಕೀಗ? ಇಡೀ ದೇಶ ಶಾಂತಿಯಾಗಿತ್ತು, ಇದ್ದಕ್ಕಿದ್ದಾಗೆ ಶತ್ರುಗಳು ದೇಶದ ಮೇಲೆ ದಾಳಿ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಈಗ ಈ ಶತ್ರುಗಳಿಂದ, ದುಶ್ಮನ್ ಸೈನ್ಯದಿಂದ ದೇಶವನ್ನು ಹೇಗೆ ಕಾಪಾಡೋದು? ದೇಶವಾಸಿಗಳನ್ನು ಹೇಗೆ ನೆಮ್ಮದಿಯಾಗಿರ್ತಕ್ಕಂಥದ್ದು? ಈ ಶತ್ರು ಸೈನ್ಯವನ್ನು ಹೇಗೆ ನಾವು ಹಿಮ್ಮೆಟ್ಟಿಸಬೇಕು, ಹೇಗೆ ಅವರನ್ನು ಫೇಸ್ ಮಾಡಬೇಕು ಅಂತಕ್ಕಂಥ ಒಂದು ಆಘಾತಕಾರಿ ಒಂದು ಒಂದು ರೀತಿ ಶಾಕಿಂಗ್ ಆಗುತ್ತೆ भारतीय सेना. ओके चिल्ड्रंस, सी अचानक हुए इस हमले ने भारतीय सेना को चौंका दिया. चौंकाना मीन्स रियली वेरी सरप्राइज and shocked from this incident. ओके, इंडियन आर्मी के आघात आगते. तत्क्षण छुट्टियां बिताने अपने घर गए सैनिकों को. सी चिल्ड्रंस, छुट्टियों के दिन में, छुट्टियाँ मीन्स yesterday in the last class only I said छुट्टी means holiday, it means ರಜಾ ದಿನ. ರಜಾ ದಿನಗಳನ್ನು ಕಳೀಲಿಕ್ಕೋಸ್ಕರ ಅಥವಾ ರಜೆ ಮೇಲೆ ತಮ್ಮ ತಮ್ಮ ಹಳ್ಳಿಗಳಿಗೆ, ತಮ್ಮ ತಮ್ಮ ಮನೆಗಳಿಗೆ ಏನು ಹೋಗಿದ್ರು ಸೈನಿಕರು, ಭಾರತೀಯ ಸೈನ್ಯದ ಅಧಿಕಾರಿಗಳು, ಸೈನಿಕರು, ಕಮಾಂಡರ್ಸು, ಮೇಜರ್ಸು, ಆಫೀಸರ್ಸು, और एल्रिगू कूड़ा हौदा. सो भारतीय सेना के अधिकारियों को, सैनिकों को तुरंत, तुरंत मीन्स तत्क्षण, तत्क्षण मीन्स अದೇ ಕ್ಷಣ, ತತ್ಕ್ಷಣ ಯಾವಾಗ ಅಟ್ಯಾಕ್ ಆಯಿತು ಅಂತ ಗೊತ್ತಾದ ಕೂಡಲೇ ಒಂದು ಮೆಸೇಜನ್ನು ಫಾರ್ವರ್ಡ್ ಮಾಡ್ತಾರೆ ಮಕ್ಕಳು. ಮೆಸೇಜ್ ಕಳಿಸ್ತಾರೆ ಸೈನಿಕರಿಗೆ. ಏನಂತ? ಎಸ್, ಸ್ಟಾರ್ಟ್ ಇಮಿಡಿಯೇಟ್ಲಿ, ಕಮ್ ಬ್ಯಾಕ್. ಈ ಕೂಡಲೇ, ಈ ತತ್ಕ್ಷಣ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗಳಿಂದ ಹೊರಟು ವಾಪಸ್ ಬಂದು ಸೈನ್ಯಕ್ಕೆ ಜಾಯ್ನ್ ಆಗಿ. ಯಾಕಂದರೆ ಶತ್ರು ಸೈನ್ಯ ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದೆ. ಹಾಗಾಗಿ ಈಗ ನಾವು ಅವರನ್ನು ಫೇಸ್ ಮಾಡಿ ದೇಶವನ್ನು ಉಳಿಸ್ಕೋಬೇಕಾಗಿದೆ. ಇಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಯಾರೆಲ್ಲ ರಜದ ಮೇಲೆ ತಮ್ಮ ತಮ್ಮ ಮನೆಗಳಿಗೆ ಹೋಗಿದ್ರು ಆ ಎಲ್ಲ ಸೈನಿಕರಿಗೆ ತತ್ಕ್ಷಣ ವಾಪಸ್ ಬರಲಿಕ್ಕೆ ಒಂದು ಆದೇಶವನ್ನು ಕಳಿಸ್ತಾರೆ ಭಾರತೀಯ ಸೈನ್ಯ. ಅರ್ಥ ಆಯಿತಾ ಮಕ್ಕಳ? ಇದಿಷ್ಟು ಲಾಸ್ಟ್ ಕ್ಲಾಸನ್ನು ಹೇಳಿದ್ದೆ, ಹೌದಲ್ವಾ? ಸೊ ಹಾಗಾದರೆ ನೋಡ್ತಾ ಹೋಗೋಣ ಬನ್ನಿ ಮುಂದೇನಾಗುತ್ತೆ. ओके, सी छुट्टियाँ बिता रहे भारतीय सेना के ही एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. सी चिल्ड्रन, छुट्टियाँ बिता रहे, ओके, ರಜಾ ದಿನವನ್ನು ತನ್ನೇನು ಕಳಿಬೇಕು ಅಂತ ತನ್ನ ಮನೆಗೆ ಹೋಗಿರ್ತಾನೆ. ಬಿತಾ ರಹೆ भारतीय सेना के ही एक मेजर को, ओके, वन ऑफ द ऑफिसर ऑफ इंडियन आर्मी, ಭಾರತೀಯ ಸೈನ್ಯದ ಒಬ್ಬ ಮೇಜರ್, ಮೇಜರ್ ಮೀನ್ಸ್ ಕಮಾಂಡರ್, ಹೌದಾ? ಒಬ್ಬ ಕಮಾಂಡರ್ಗೆ, ಹೌದಾ, ಒಬ್ಬ ಮೇಜರ್ಗೆ ಜಬ್ ಸೂಚನಾ ಮಿಲಿ ಥೋ, ಸೂಚನಾ ಮೀನ್ಸ್ ವೆನ್ ಹಿ ಗಾಟ್ ದ ಇನ್ಫಾರ್ಮೇಷನ್ ಆರ್ ಮೆಸೇಜ್, ಭಾರತೀಯ ಸೈನ್ಯದ ಸಂದೇಶ ಯಾವಾಗ ಅವನಿಗೆ ರೀಚ್ ಆಗುತ್ತೆ, ಈ ಕೂಡಲೇ ತಾವೆಲ್ಲ ಕೂಡ ಹೊರಟು ಬನ್ನಿ ಅನ್ನೋ ಸಂದೇಶ ಒಬ್ಬ ಮೇಜರ್ಗೆ ಯಾವಾಗ ಸಿಗುತ್ತೆ, ಎಸ್ ಮಿಲಿತೋ ಜಾನೆ ಕಿ ತಯಾರಿ ಕರ್, ಆ ತತ್ಕ್ಷಣ ಏನು ಮಾಡ್ತಾರಪ್ಪ ಅಂದರೆ ಆ ಮೇಜರ್, ಆ ಕಮಾಂಡರು ತನ್ನ ಮನೆಯನ್ನು ಬಿಟ್ಟು ಸೈನ್ಯಕ್ಕೆ ಹೋಗಲಿಕ್ಕೆ ಜಾಯ್ನ್ ಆಗಬೇಕು ಅಂತ ಹೇಳಿಬಿಟ್ಟು ತಯಾರಿ ಮೀನ್ಸ್ ತನ್ನ ಬಟ್ಟೆಗಳನ್ನು, ತನಗೆ ತನ್ನ ಬಿಲಾಂಗಿಂಗ್ಸ್, ತನಗೇನು ಸೇರಬೇಕು, ತನ್ನ ಡ್ರೆಸ್ಗಳು, ಶೂಸು, ಮತ್ತೊಂದು ಕ್ಯಾಪು, ಹ್ಯಾಟು, ಮತ್ತೊಂದು ಎಲ್ಲ ಕೂಡ ತನ್ನ ಆರ್ಮಿಗೆ ಸಂಬಂಧಪಟ್ಟ ಹಾಗೆ ತನ್ನ ವಸ್ತುಗಳು ಎಲ್ಲ ಕೂಡ ಆತ ಏನು ಮಾಡ್ತಾನೆ, ಸೊ ಪ್ಯಾಕಪ್ ಮಾಡಿಕೊಂಡು, ಹೌದಾ, ಜಾನೆ ಕಿ ತಯಾರಿ ಕರ್ ಉನ್ಹೋನೆ ಮಾ ಕೆ ಪೈ ಚೂಕರ್ ಪ್ರಣಾಮ್ ಕಿಯಾ. ನೋಡಿ ಮಕ್ಕಳೇ, ತಾನು
ವಾಪಸ್ ಸೈನ್ಯವನ್ನು ಸೇರ್ಕೋಬೇಕು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡು ತನ್ನ ಮನೆಯಿಂದ ಹೊರಡೋ ವೇಳೆಗೆ ಮನೆಯಿಂದ ಬರ್ತಕ್ಕಂಥ ಟೈಮಲ್ಲಿ ತನ್ನ ಅಮ್ಮನಿಗೆ, ಹೌದಾ, ಸಹಜವಾಗಿ ನಾವೇನು ಮಾಡ್ತೀವಿ ಮಕ್ಕಳ? ಸೊ ಏನು ಮಾಡಬೇಕು? ಮನೆಯಿಂದ ಎಲ್ಲಾದರೂ ಹೋಗಬೇಕಾದಾಗ ತಂದೆ ತಾಯಿಗಳ ಆಶೀರ್ವಾದವನ್ನು ನಾವು ಪಡ್ಕೊಳ್ತಕ್ಕಂಥದ್ದು ವಾಡಿಕೆ, ರೂಢಿ ಅಲ್ವಾ ಮಕ್ಕಳೇ? ಅದು ಕೂಡ ಯುದ್ಧ ಮಾಡಲಿಕ್ಕೆ ಇಂಥ ಭೀಕರವಾದ, ಹೌದಾ, ಇಂಥ ಪವಿತ್ರವಾದ ಯುದ್ಧಕ್ಕೆ ಹೋಗಬೇಕಾದಾಗ ತಾಯಿಯ ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ ಮಕ್ಕಳೇ, ಹೌದಲ್ಲ ಮಕ್ಕಳೇ? ಹೌದು ತಾನೆ? ಎಸ್. ಇನ್ನೊನೇ ಮಾಕೆ ಪೈರ್ ಚೋಕರ್ ಪ್ರಣಾಮ್ ಕಿಯಾ. ನೋಡಿ ಮಕ್ಕಳ, ಅವನೇನು ಮಾಡ್ತಾನಪ್ಪ ಅಂದರೆ ತನ್ನ ಅಮ್ಮನ ಕಾಲುಗಳನ್ನು, ಪೈರ್ ಮೀನ್ಸ್ ಪಾದ, ಪಾದ ಮೀನ್ಸ್ ಕಾಲು, ಅಮ್ಮನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ. ಪೈರ್ ಚೂಕರ್, ಚೂನಾಮಿ ಟು ಟಚ್, ಟಚ್ ಅಂದರೆ ಮುಟ್ಟೋದು. ಅಮ್ಮನ ಪಾದವನ್ನು ಮುಟ್ಟಿ, ಅಮ್ಮನ ಕಾಲುಗಳಿಗೆ ಮುಟ್ಟಿ, ಹೌದಾ, ಪ್ರಣಾಮ್ ಕಿಯಾ. ಪ್ರಣಾಮ್ ಮೀನ್ಸ್ ನಮಸ್ಕಾರ ಮಾಡ್ತಾನೆ, ಅಮ್ಮನ ಆಶೀರ್ವಾದ ಕೇಳ್ತಾನೆ. ಮಾಕ ಮಮತ್ವ ಜಾಗೂಟ. ನೋಡಿ ಮಕ್ಕಳೇ, ಯಾವಾಗ ಸೈನಿಕ ತಾನು ಯುದ್ಧ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ತನ್ನ ತಯಾರಿ ಮಾಡಿಕೊಂಡು ಅಮ್ಮನ ಆಶೀರ್ವಾದವನ್ನು ಕೇಳ್ತಾನೆ, ಅಮ್ಮನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾನೆ, ಅಂಥ ವೇಳೆ ಯಾವುದೇ ತಾಯಿಗಾದರೂ ಕೂಡ ಮಕ್ಕಳ ದುಃಖ ಆಗ್ತಕ್ಕಂಥ ಸಹಜ. ಯಾಕಂದರೆ ಆತ ಹೋಗ್ತಾ ಇರ್ತಕ್ಕಂಥದ್ದು ಸಂಬಂಧಿಕರ ಮನೆಗಲ್ಲ, ಅಥವಾ ಶಾಪಿಂಗಲ್ಲ, ಮಾರ್ಕೆಟ್ಗಲ್ಲ, ಮತ್ತು ಯಾವುದೋ ಹಳ್ಳಿಗೆ ಹೋಗ್ತಿಲ್ಲ ಅವನು. ಆತ ಹೋಗ್ತಾ ಇರ್ತಕ್ಕಂಥದ್ದು ಎತಕ್ಕೋಸ್ಕರ? ಯುದ್ಧವನ್ನು ಮಾಡಿ ತನ್ನ ಮಾತೃ ದೇಶವನ್ನು, ತನ್ನ ದೇಶವನ್ನು ಶತ್ರುಗಳಿಂದ, ದುಶ್ಮನ್ ಸೈನ್ಯದಿಂದ ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಮಕ್ಕಳೇ. ಇಂಥ ಕಾಲದಲ್ಲಿ ಯಾವುದೇ ತಾಯಿಗೆ ತನ್ನ ಮಗನನ್ನು ಯುದ್ಧಕ್ಕೆ ಕಳಿಸಬೇಕಾದಾಗ ಎಷ್ಟೋ ದುಃಖ ಆಗುತ್ತಲ್ಲ ಮಕ್ಕಳೇ? ದುಃಖ ಆಗ್ತಕ್ಕಂಥ ಸಹಜ. ಯಾಕೆಂದರೆ ಯುದ್ಧದ ಸಮಯದಲ್ಲಿ ಯುದ್ಧದಲ್ಲಿ ಏನು ಬೇಕಾದರೂ ಆಗ್ಬೋದು, ಹೌದೋ ಅಲ್ವೋ? ಸೊ ಸಾವೇ ಸಂಭವಿಸ್ಬೋದು, ಹೌದಲ್ವೋ? ಅದೆಲ್ಲದೂ ಕೂಡ ತಾಯಿ ಮನಸ್ಥಿತಿ ಸಿದ್ಧವಾಗಿರ್ಬೇಕು ಮಕ್ಕಳೇ. ನೋಡಿ, ಇಂಥ ಟೈಮಲ್ಲಿ ತಾಯಿಗೆ ಪ್ರೀತಿ ಮಮತ್ವ ಜಾಗ್ಬಿಟ. ಹೇಳಿ ಕೇಳಿ ಮಕ್ಕಳೇ, ನೀವಾದರೂ ಕೂಡ ನಿಮ್ಮ ತಾಯಿ, ನಿಮ್ಮ ಅಮ್ಮಂದಿರನ್ನು, ಅಮ್ಮ ನಾನು ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನನ್ನು ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಂತ ಕೇಳಿದರೆ ಅಮ್ಮ ಏನಂತ ಹೇಳ್ತಾರೆ ಮಕ್ಕಳೇ? ಅಮ್ಮನಿಗೆ ಕಳಿಸ್ಲಿಕ್ಕೆ ಆಗತ್ತಾ? ದುಃಖ ಆಗತ್ತಲ್ವಾ? ಸಂಕಟ ಆಗತ್ತಲ್ವಾ? ಯಾಕಂದರೆ ನಿಮ್ಮನ್ನು ಹೆತ್ತು ಹೊತ್ತು ಪ್ರೀತಿಯಿಂದ ಎಷ್ಟೊಂದು ನಿಮ್ಗೆ ಏನೆಲ್ಲ ಕೇಳಿದ ಎಲ್ಲ ಕೊಟ್ಟು ಬಿಡಿಸ್ತಾಳೆ. ನನ್ನ ಮಗು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಬೇಕು, ನನ್ನ ಮಗ ಒಳ್ಳೆ ಕೀರ್ತಿವಂತ ಆಗಬೇಕು ಅಂತ ಇಷ್ಟೆಲ್ಲ ಪ್ರೀತಿಯಿಂದ ಅಕ್ಕರೆಯಿಂದ ಸುಮಾರು ವರ್ಷ ಕಾಲ ನಿಮ್ಮನ್ನು ಸಾಕಿ ಸಲುಹಿ, ಇಷ್ಟೆಲ್ಲ ಆದಮೇಲೆ ಯುದ್ಧವನ್ನು ಮಾಡಲಿಕ್ಕೆ ತಾಯಿ ತನ್ನ ಮಗುವನ್ನು ಕಳಿಸ್ಬೇಕಾದಾಗ ಎಂತಹ ನೋವು, ದುಃಖ, ಸಂಕಟ ಆಗತ್ತಲ್ಲ ಮಕ್ಕಳ, ಹೌದಲ್ವ? ಇಲ್ಲೇನಾಗ್ತದೆ? ಆ ಮೇಜರ್ನ ತಾಯಿ ಕೂಡ ಮಮತ್ವ ಜಾಕುಟ. ಮಮತ್ವ ಮೀನ್ಸ್ ಮಮತೆ, ಪ್ರೀತಿ, ತನ್ನ ಮಗನ ಮೇಲೆ ಪ್ರೀತಿ, ಮಮತೆ ಹೊಕ್ಕಿ ಬರ್ತಾರೆ ಮಕ್ಕಳೇ. ಹೇಗೆ ತನ್ನ ಕೈಯಿಂದ ಮಗನನ್ನು ಆಶೀರ್ವದಿಸಿ ಯುದ್ಧ ಮಾಡಲಿಕ್ಕೆ ಹೇಗೆ ಕಳಿಸೋದು? ಯಾವ ತಾಯಿ ಮನಸ್ಸು ಒಪ್ಪುತ್ತೆ? ಹೌದಾ? ಎಸ್. ಜಾಗುಟ ಹಾಂಗೋಮೆ ಹಾನ್ಸು ಬರ್ಗಯೇ. ನೋಡಿ ಮಕ್ಕಳೇ, ಆ ತಾಯಿಯ ಕಣ್ಣಲ್ಲಿ ಕಣ್ಣೀರ ಧಾರೆ, ಕಣ್ಣೀರು ಹೋಗ್ತಾ ಇದೆ. ಯಾಕಂದರೆ ಇಂಥ ಪರಿಸ್ಥಿತಿ ನನ್ನ ಮಗನಿಗೆ ಬಂತಲ್ಲ, ನನ್ನ ಮಗನನ್ನು ಯುದ್ಧ ಮಾಡಲಿಕ್ಕೆ ಸೈನ್ಯಕ್ಕೆ ಕಳಿಸ್ಬೇಕಲ್ಲ, ನನ್ನ ಮಗನನ್ನು ಹೇಗೆ ಕಳಿಸ್ಕೊಳ್ಳಿ? ಯಾಕಂದರೆ ಯುದ್ಧದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ಎಂಥ ಸ್ಥಿತಿ ಬೇಕಾದ್ರೂ ಬರ್ಬೋದು, ಹೌದಾ? ಇದೆಲ್ಲವನ್ನು ಕೂಡ ಗೊತ್ತಿದ್ದರೂ ಕೂಡ ತನ್ನ ಮಗನನ್ನು ಯುದ್ಧಕ್ಕೆ ಕಳಿಸಬೇಕಾದಾಗ ಆ ತಾಯಿಯ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ, ಕಣ್ಣೀರ ಧಾರೆ ಬರ್ತಾ ಇದೆ ಮಕ್ಕಳೇ. ಆಕೆ ಕಣ್ಣಲ್ಲಿ ಕಣ್ಣ ಹನಿ ತುಂಬಿ ಬರ್ತಾ ಇದೆ. ಎಸ್, ಉನ್ಹೋನೆ ಬೇಟೆಗೂ ಸೇನೆ ಸೇ ಲಗಾಲಿಯಾ. ನೋಡಿ ಮಕ್ಕಳೇ, ಅಂಥ ಟೈಮಲ್ಲಿ ಅತ್ಯಂತ ಭಾವುಕಳಾಗಿ ತನ್ನ ಮಗನನ್ನು ತನ್ನ ಎದೆಗೆ ಬಾಚಿ ತಬ್ಕೊಳ್ತಾರೆ ಮಕ್ಕಳೇ, ಹೌದಾ? ಸೊ ಉನ್ಹೋನೆ ಬೇಟೆಗೂ ಸೀನೆ ಮೀನ್ಸ್ ಚೆಸ್ಟ್, ಛಾತಿ,
ತನ್ನ ಎದೆಗೆ ಒಮ್ಮೆ ತನ್ನ ಮಗನನ್ನು ಬಾಚಿ ತಬ್ಬಿಕೊಡ್ತಾಳೆ. ಮಕ್ಕಳೇ ನೋಡಿ, ಎಂಥ ದುಃಖದ ಪರಿಸ್ಥಿತಿ, ಎಂತಹ ಸನ್ನಿವೇಶ. ಯಾರಿಗಾದರೂ ಕೂಡ ತಾಯಿ ಪ್ರೀತಿ ಅರ್ಥ ಆಗುತ್ತಲ್ವ ಮಕ್ಕಳೇ. ಆ ತಾಯಿ ತನ್ನ ಮಗನನ್ನು ಯುದ್ಧಕ್ಕೆ ಕಳಿಸಬೇಕಾದಾಗ ಎಷ್ಟೊಂದು ದುಃಖದಿಂದ, ಆತಂಕದಿಂದ ಕಳಿಸಬೇಕಾಗತ್ತೆ. ಪ್ರೀತಿ ಹೊಕ್ಕಿ ಬರ್ತಾ ಇದೆ ಅಂಥ ವೇಳೆಯಲ್ಲಿ ಆಕೆ ತನ್ನ ಮಗನನ್ನು ಒಮ್ಮೆ ಬಾಚಿ ತಬ್ಕೋತಾಳೆ. ಎಸ್, ಸೀನೆ ಸೇ ಲಗಾಲ ಮೀನ್ಸ್ ಹಗ್ಗಿಂಗ್, ಹಗ್ ಮಾಡ್ಕೋತಕ್ಕಂಥದ್ದು. ತನ್ನ ಮಗನನ್ನು ಒಮ್ಮೆ ಹಗ್ ತಬ್ಕೋತಾಳೆ. ಮೇಜರ್ ಕಾ ಗಲಾ ಭೀ ಸರೋಂದ್ ಗಯಾ. ಇಲ್ಲೇನಾಗಿದೆ ಮಕ್ಕಳ, ಒಂದು ಕಡೆ ಆ ಮೇಜರ್ ಸೈನಿಕನ ಕೂಡ ಆತನಿಗೆ ಮಾತು ಬರ್ತಾ ಇಲ್ಲ, ಆತನ ಗಂಟಲು ಮಾತಾಡಲಿಕ್ಕೆ ಆಗ್ತಿಲ್ಲ, ದುಃಖ ಹೊಮ್ಮಡಿಸಿ ಬರ್ತಾ ಇದೆ. ಹೌದಲ್ಲ ಮಕ್ಕಳ, ನಿಮಗೆಲ್ಲ ಅನುಭವ ಆಗಿರುತ್ತೆ. ನಾವು ಯಾವಾಗ ದುಃಖ ಆದಾಗ, ತುಂಬ ಅತ್ಯಂತ ದುಃಖ ಆಗಿ ನಾವು ಅಳಬೇಕಾದಾಗ ನಮಗೆ ಮಾತುಗಳು ಬರೋದಿಲ್ಲ. ದುಃಖ ಬರುತ್ತೆ, ಕಣ್ಣೀರು ಬರುತ್ತೆ, ಮಾತು ಬರೋದಿಲ್ಲ ಮಕ್ಕಳೇ. ಹೌದಲ್ವಾ? ಎಸ್, ಮೇಜರ್ ಕರುಂದ್ ಭೀ ಗಲಾ ಭೀ ರೋಂದ್ ಗಯಾ. ಗಲಾ ಮೀನ್ಸ್ ಅವನ ಗಂಟಲು ಕಟ್ಟಿದಾಗ ಆಗ್ತಾಯಿದೆ, ಮಾತುಗಳು ಬರ್ತಾ ಇಲ್ಲ. ಅಮ್ಮನ ಸ್ಥಿತಿ ನೋಡಿ, ಅಮ್ಮನ ಕಣ್ಣೀರು ನೋಡಿ ಈತನಿಗೆ ಬಹಳ ದುಃಖ ಆಗ್ತಾಯಿದೆ, ಈತನಿಗೂ ಮಾತು ಬರ್ತಾ ಇಲ್ಲ. ಎಸ್, ತುರಂತ ಮಾತೃಭೂಮಿ ಕಾ ಸ್ಮರಣ ಹೋಹಾಯ. ಆದರೆ ಅದೇ ಕ್ಷಣ ತನಗೆ ತನ್ನ ಮಾತೃಭೂಮಿ, ತನ್ನ ದೇಶವನ್ನು ಕಾಪಾಡಬೇಕು, ತನ್ನ ದೇಶವನ್ನು ಶತ್ರುಗಳಿಂದ ರಕ್ಷಿಸಬೇಕು, ನನ್ನ ಕರ್ತವ್ಯ ನನ್ನ ಮಾತೃಭೂಮಿಯ ರಕ್ಷಣೆ ಅಂತ ಹೇಳಿಬಿಟ್ಟು, ಮಾತೃ ದೇಶದ ರಕ್ಷಣೆ ಅಂತ ಹೇಳಿಬಿಟ್ಟು ತನ್ನ ಕರ್ತವ್ಯ ಆ ಕ್ಷಣ ಅವನಿಗೆ ನೆನಪಾಗುತ್ತೆ ಮಕ್ಕಳೇ. ಒಂದು ಕಡೆ ತಾಯಿ ಪ್ರೀತಿ, ತಾಯಿ ಕಣ್ಣೀರು, ತಾಯಿ ದುಃಖವನ್ನು ನೋಡಿ ಹೋಗಲಿಕ್ಕೆ ಮನಸ್ಸು ಎಷ್ಟು ಹಿಂಸೆ ಆಗುತ್ತಲ್ಲ ಮಕ್ಕಳೇ. ಆದರೆ ಅದೇ ಕ್ಷಣ ನನ್ನ ತಾಯಿಗಿನ್ನ ನನ್ನ ತಾಯಿ ನಾಡು ಮುಖ್ಯ, ನನ್ನ ಜನ್ಮದಾತಿಗೆ ಜನ್ಮ ಕೊಟ್ಟ ನಾಡು ಮುಖ್ಯ, ನನ್ನ ದೇಶವನ್ನು ನಾನು ಕಾಪಾಡಬೇಕು ಅಂತ ಹೇಳಿಬಿಟ್ಟು ತನ್ನ ದೇಶ ಪ್ರೇಮದ ಪ್ರಜ್ಞೆ, ಕರ್ತವ್ಯ ಪ್ರಜ್ಞೆ ಆತನನ್ನು ಎಚ್ಚರ ಮಾಡುತ್ತೆ. ಹೌದಾ? ಈಗ ಅಳುತ್ತಾ ಕಣ್ಣೀರು ಸೋಸ್ತಾ ನಿಲ್ಲುವಂಥ ಟೈಮ್ ಆಗಿರಲಿಲ್ಲ ಮಕ್ಕಳೇ. ಹೌದಲ್ವ? ತನ್ನ ತಾಯಿಯನ್ನು ಸಮಾಧಾನ ಮಾಡ್ತಾ, ಅಮ್ಮ ಅಳಬೇಡ, ಏನೂ ಆಗೋದಿಲ್ಲ, ಸುಮ್ಮನೆ ಇರು ಅಂತ ಹೇಳೋ ಟೈಮ್ ಅದು ಆಗಿರಲಿಲ್ಲ ಮಕ್ಕಳೇ. ಆದಷ್ಟು ಬೇಗ ಆತನಿಗೆ ಅಲ್ಲಿಂದ ಹೊರಡಬೇಕಿತ್ತು, ತಾನು ಬೇಗ ಹೋಗಿ ಸೈನ್ಯವನ್ನು ಸೇರ್ಕೋಬೇಕಿತ್ತು. ಹೌದಾ? ತಾಯಿ ಪ್ರೀತಿಯ ಮುಂದೆ ಆ ತಾಯಿ ಕಣ್ಣೀರು ಬರ್ತಾ ಇದೆ, ಆತನಿಗೆ ಮಾತು ಬರ್ತಾ ಇಲ್ಲ. ಅದೇ ಕ್ಷಣ ತನ್ನ ಕರ್ತವ್ಯ ಕೂಡ ಆತನಿಗೆ ನೆನಪಾಗುತ್ತೆ ಮಕ್ಕಳ. ಎಸ್, ಸ್ಮರಣ ಹೋಹಾಯ युद्ध भूमि को जाते हुए पुत्र के सिर पर हाथ रख है. ಯುದ್ಧ ಭೂಮಿ ಕೋ ಜಾತಿ ಹುಯಿ ಪುತ್ರ. ತನ್ನ ಪುತ್ರ, ತನ್ನ ಮಗ ಆತ ಎಲ್ಲಿಗೆ ಹೋಗ್ತಾ ಇದ್ದ? ಯುದ್ಧ ಭೂಮಿಗೆ, ಯುದ್ಧವನ್ನು ಮಾಡಲಿಕ್ಕೆ. ಏನು ಯುದ್ಧ ಭೂಮಿಗೆ ಹೋಗ್ತಾ ಇದ್ದಾನೆ? ತನ್ನ ಮಗನ ಸಿರ್ ಪರ್ ಹಾತ್ ರಖ. ಸಿರ್ ಮೀನ್ಸ್ ಹೆಡ್, ತಲೆ. ಅವನ ತಲೆ ಮೇಲೆ ತನ್ನ ಕೈಯನ್ನು ಇಟ್ಟು, ಹೌದಾ, ಹಾತ್ ರಖಕರ್, ಹಾತ್ ಮೀನ್ಸ್ ಹ್ಯಾಂಡ್, ಕೈ ಇಟ್ಟು ರಕ್ ಆಶೀರ್ವಾದ ದೇತಿ ಹುಯೇ ಮಾನೇ ಕಹ. ಮಗನಿಗೆ ಆಶೀರ್ವಾದ ಮಾಡ್ತಿದ್ದಾರೆ. ಆಶೀರ್ವಾದ ಮಾಡ್ತಾ ತಾಯಿ ಹೇಳ್ತಾಳೆ, ನೋಡಿ ಮಕ್ಕಳೇ, ಬೇಟೆ इस समय राष्ट्र रक्षा ही प्रत्येक भारतीय का सबसे बड़ा कर्तव्य है. ಮಗನೇ, ಇಂಥ ಸಂದರ್ಭದಲ್ಲಿ, ಇಂಥ ವೇಳೆಯಲ್ಲಿ, इस समय जो राष्ट्र की रक्षा करना, ನಿನ್ನ ರಾಷ್ಟ್ರವನ್ನು, ನಿನ್ನ ಮಾತೃ ದೇಶವನ್ನು, ನಿನ್ನ ಮಾತೃಭೂಮಿಯನ್ನು ರಕ್ಷಾಕರಣ, ಕಾಪಾಡ್ತಕ್ಕಂಥದ್ದು, ದೇಶವನ್ನು ಶತ್ರುಗಳಿಂದ ಉಳಿಸ್ತಕ್ಕಂಥದ್ದು. ಹೌದಾ? ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಸಬ್ಸೆ ಬಡಾ ಕರ್ತವ್ಯ ಹೈ. ಪ್ರತಿಯೊಬ್ಬ, ಈಚ್ ಆ್ಯಂಡ್ ಎವ್ರಿ ಸಿಟಿಸನ್ ಆಫ್ ದ ಕಂಟ್ರಿ, ಭಾರತ ದೇಶದ ಪ್ರತಿಯೊಬ್ಬ ಮನುಷ್ಯನ, ಪ್ರತಿಯೊಬ್ಬ ನಾಗರಿಕನ ಮೊದಲ ಕರ್ತವ್ಯ ತನ್ನ ದೇಶ, ತನ್ನ ಭೂಮಿ, ತನ್ನ ತಾಯ್ನಾಡು, ಈ ನಾಡನ್ನು, ಈ ದೇಶವನ್ನು ಕಾಪಾಡಲಿಕ್ಕೆ ಎಂಥ ತ್ಯಾಗ ಕೂಡ ನಾವು ಸಿದ್ಧರಾಗಬೇಕು. ಮಗನೇ, ಪ್ರತ್ಯೇಕ ಭಾರತೀಯ का बड़ा कर्तव्य है राष्ट्र की रक्षा करना. ನೋಡಿ ಮಕ್ಕಳೇ,
ಎಂಥ ತಾಯಿ ಇರಬೇಕು ಆಕೆ. ಆಕೆ ಮನಸ್ಸನ್ನು ನೋಡಿ ಆಕೆ ಹೇಳ್ತಾಳೆ, ಮಗನೇ ನನ್ನ ದುಃಖಕ್ಕೆ ಯಾವುದೇ ಬೆಲೆ ಇಲ್ಲ, ಬೇಡ, ನನ್ನ ಬಗ್ಗೆ ಚಿಂತೆ ಬೇಡ ನಿನಗೆ. ಇಂಥ ಅವಸರದಲ್ಲಿ, ಇಂಥ ಸಮಯದಲ್ಲಿ ದೇಶವನ್ನು ಕಾಪಾಡ್ತಕ್ಕಂಥ ಪ್ರತಿ ಭಾರತೀಯನ ಕರ್ತವ್ಯ, ಹೌದಾ? ಬೇಟೆ, इस समय ರಾಷ್ಟ್ರ ರಕ್ಷಣಾ ही ಪ್ರತ್ಯೇಕ ಭಾರತೀಯ का सबसे बड़ा ಕರ್ತವ್ಯ है. ನಮ್ಮ ದೊಡ್ಡ ಕರ್ತವ್ಯ, ಪರಮ ಕರ್ತವ್ಯ, ಹೌದಾ? ನಮ್ಮೆಲ್ಲರ ಗುರಿ, ಧ್ಯೇಯ, ಪರಮ ಪವಿತ್ರವಾದ ಕರ್ತವ್ಯ ಅದು ನಮ್ಮ ದೇಶವನ್ನು, ತಾಯಿನಾಡನ್ನು ಕಾಪಾಡ್ತಕ್ಕಂಥದ್ದು, ಹೌದಾ? ಎಸ್, ಸಬ್ಸೇ ಬಡಾ ಕರ್ತವ್ಯ ಹೇ. ಇದು ಎಲ್ಲಕ್ಕಿಂತ ದೊಡ್ಡ ಕರ್ತವ್ಯ ಯಾವುದು? ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. ಜಾಹೋ, ಮಗನೇ ಹೊರಡು, और दृढ़ता से अपने कर्तव्य का पालन करो. ದೃಢತಾ ಮೀನ್ಸ್ ಗಟ್ಟಿ ಮನಸ್ಸಿನಿಂದ, ಹೌದಾ? ಗಟ್ಟಿ ಮನಸ್ಸಿನಿಂದ ನಿಶ್ಚಯ ಮಾಡ್ಕೋ, ಯಾವುದನ್ನು? ಅಪನ ಕರ್ತವ್ಯ ಕಾ ಪಾಲನ್ ಕರೋ. ಸೊ ನೀನು ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು. ನಿನ್ನ ಕರ್ತವ್ಯ ಈ ದೇಶವನ್ನು ಕಾಪಾಡ್ತಕ್ಕಂಥದ್ದು. ಜಾಹೋ, ಮಗನೇ ನೀನಿನ್ನು ಹೊರಡು, ನಿನ್ನ ಕರ್ತವ್ಯವನ್ನು ಮರಿಬೇಡ, ನಿನ್ನ ಕರ್ತವ್ಯವನ್ನು ಪಾಲನೆ ಮಾಡು. ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ತನ್ನ ದೇಶ ರಕ್ಷಣೆ, ಹೌದಾ? ಎಸ್, ಯಾದ್ ರಹೇ. ಮಗನೇ ಒಂದು ವಿಚಾರವನ್ನು ನೆನಪಲ್ಲಿ ಇಟ್ಕೋ, तुम्हें याद रहना. याद मीन्स ಯು ಶುಡ್ ನಾಟ್ ಫರ್ಗೆಟ್ ದಿಸ್. ಯಾವ ಕಾರಣಕ್ಕೂ ಇದನ್ನು ಮರಿಬೇಡ, ಜ್ಞಾಪಕ ಇಟ್ಕೋ. याद रहे, भारतीय परंपरा सीने पर गोली खाने की है, पीठ पर नहीं. वाह, ವಾಟ್ ಎ ವಂಡರ್ಫುಲ್ ಥಾಟ್ಸ್. ನೋಡಿ ಮಕ್ಕಳೇ, ಯಾವ ತಾಯಿ ಯಾರು ತನ್ನ ಮಗನಿಗೆ ಮಾತನ್ನು ಹೇಳ್ಬೋದಾ? ಈಗ ಸಿ, ಭಾರತೀಯ ಪರಂಪರಾ, ನಮ್ಮ ಇಂಡಿಯನ್ ಕಲ್ಚರ್, ಭಾರತೀಯ ಪರಂಪರೆ ಸೀನೆ ಪರ್ ಗೋಲಿ ಖಾನೆ ಕಿ ಹೈ. ನೋಡಿ ಮಕ್ಕಳೇ, ಶತ್ರುಗಳ ಗುಂಡಿಗೆ, ದುಶ್ಮನ್ ಗುಂಡಿಗೆ ಭಾರತೀಯ ಸೈನಿಕರು ಅಂದರೆ ನಿಜವಾದ ಯೋಧರು, ವೀರರು, ಅಪ್ರತಿಮ ಶೂರರು. ಸಿ, ಶತ್ರುವಿನ ದಾಳಿಗೆ ಎದೆ ಹೊಡ್ಡಿ ನಿಲ್ಲಬೇಕೇ ಹೊರತು, ಎದೆ ಹೊಡ್ಡಿ ಹೋರಾಟ ಮಾಡಬೇಕೇ ಹೊರತು, ಅಕಸ್ಮಾತ್ ಒಂದು ವೇಳೆ ಏನಾದರೂ ಶತ್ರುವಿನ ಗುಂಡು, ಶತ್ರುವಿನ ದಾಳಿ ನಿನ್ನ ಮೇಲಾದರೆ, ಈ ಭಾರತೀಯ ಪರಂಪರೆ ಹೇಗೆ ಗೊತ್ತಾ? दुश्मन की गोली को सीने पर खाने की है, पीठ पर नहीं. ನೋಡಿ ಮಕ್ಕಳ, ಶತ್ರುವಿನ ಗುಂಡೇಟಿಗೆ ಎದೆ ಹೊಡ್ಡಿ ನಿಲ್ಲಬೇಕೆ ವಿನಃ ಪೀಠ್ ಪರ್ ನಹಿ. ಪೀಠ್ ಮೀನ್ಸ್ ಬ್ಯಾಕ್, ಬೆನ್ನು. ಅಂದರೆ ಶತ್ರುವಿನ ಗುಂಡೇಟನ್ನು ನಾವು ಎದೆ ಮೇಲೆ ಸ್ವೀಕರಿಸಬೇಕೆ ಹೊರತು ಹೆದರಿ ಹೇಡಿಯಾಗಿ ಹಂಜುಬುರುಕರಾಗಿ ಓಡಿ ಹೋಗಿ ನಮ್ಮ ಬೆನ್ನ ಮೇಲೆ ಗುಂಡಿನ ಹೇಟನ್ನು ತಿನ್ನಬಾರದು. ಪೀಠ ಪರ್ ನಹಿ ಹೈ. ಪೀಠ್ ಮೀನ್ಸ್ ಬೆನ್ನು ಮಕ್ಕಳೇ. ಯಾವ ಕಾರಣಕ್ಕೂ ಶತ್ರು ಸೈನ್ಯವನ್ನು ನೋಡಿ ಹೆದರಿಕೆಯಿಂದ, ಹಿಂಜರಿಕೆಯಿಂದ, ಭಯಭೀತರಾಗಿ, ಗಾಬರಿಯಿಂದ ಓಡಿ ಹೋಗೋದಲ್ಲ. ಓಡಿ ಹೋಗ್ಬೇಕಾದ್ರೆ ಸುಮ್ಮನೆ ಬಿಡ್ತಾರೆ ಶತ್ರುಗಳು. ಏನು ಮಾಡ್ತಾರೆ? ಅವರ ಬೆನ್ನ ಮೇಲೆ ಶೂಟ್ ಮಾಡ್ತಾರೆ ಮಕ್ಕಳೇ. ಬೆನ್ನ ಮೇಲೆ ಗೋಲಿ ತಿನ್ನಬಾರ್ದು, ಬೆನ್ನ ಮೇಲೆ ಗುಂಡೇಟು ಬೀಳಬಾರ್ದು. ಒಂದು ವೇಳೆ ಏನಾದರೂ ಗುಂಡೇಟು ಬೆನ್ನ ಮೇಲೆ ಬಿದ್ದಿದ್ದೇ ಆದರೆ ಅದರ ಅರ್ಥ ಏನು? ಇವ ಯುದ್ಧಕ್ಕೆ ಎದುರುಕೊಂಡು ಓಡಿ ಹೋಗ್ತಾ ಇದ್ದ, ಸೊ ಅವನನ್ನು ಸಾಯಿಸಿದ್ದೀವಿ, ಅವನ ಬೆನ್ನಿಗೆ ನಾವು ಗುಂಡೇಟು ಹೊಡೆದಿದ್ದೀವಿ ಅಂತಕ್ಕಂಥ ಅಪಹಾಸ್ಯ, ಅಪಕೀರ್ತಿ ಬೇಡ. ಅಂಥ ಸ್ಥಿತಿ ಬಂದರೆ ಗುಂಡೇಟಿಗೆ ನಿನ್ನ ಎದೆ ಒಡ್ಡು, ನಿನ್ನ ಬೆನ್ನು ತೋರಿಸಿ ಓಡಿ ಹೋಗಬೇಡ ಅಂತ. ಮಕ್ಕಳೇ, ಇದರ್ಥ ಗೊತ್ತಾ? ಎಂತಹ ಸ್ಥಿತಿ ಬಂದರೂ ಕೂಡ, ತನ್ನ ಪ್ರಾಣ ಹೋಗ್ತಿದ್ರೂ ಕೂಡ, ಕೊನೆ ಗಳಿಗೆ, ಕೊನೆ ಕ್ಷಣ ತನಕ ಶತ್ರುವನ್ನು ನಿನ್ನ ಮುಂದೆ ಫೇಸ್ ಮಾಡು.
ಅದನ್ನು ಬಿಟ್ಟು ಶತ್ರುವಿಗೆ ಹೆದರಿ ಅವನಿಗೆ ಬೆನ್ನು ತೋರಿಸಿ ಓಡಿ ಹೋಗಬೇಡ ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ತಾಯಿ ತನ್ನ ಮಗನಿಗೆ ಕೊಡ್ತಾರೆ ಮಕ್ಕಳೇ. ಇಲ್ಲಿ ನೋಡಿ ಮಕ್ಕಳೇ, ಒಂದು ಮಾತು, ಆ ತಾಯಿ ನಿಜವಾಗಿ ಕೂಡ ಎಷ್ಟು ಸಂಸ್ಕಾರವಂತೆ. ತನ್ನ ದೇಶಕ್ಕೋಸ್ಕರ ತನ್ನ ಮಗನನ್ನು ತ್ಯಾಗ ಮಾಡಲಿಕ್ಕೆ ಹಿಡಿದಿದ್ದಾಳೆ. ಎಂಥ ಮಹಾತ್ ದೈವಾತ್ಮೆ ಆಕೆ, ಎಂಥ ಮಹಾ ತಾಯಿ ಆಕೆ. ಹೌದಲ್ಲ ಮಕ್ಕಳೇ? ನಾವು ನೋಡ್ತೀವಿ ಈಗೆಲ್ಲ ಕೂಡ, ಅಯ್ಯೋ ನನ್ನ ಮಗನಿಗೆ ಏನಾಗ ಒಂದು ಸಣ್ಣ ಮುಳ್ಚುಟ್ಟು, ಅಯ್ಯೋ ನನ್ನ ಮಗನ ಮುಳ್ಚುಟ್ಟು ರಕ್ತ ಬಂತು, ಅಯ್ಯೋ 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 ಅಂತ ಮಾಡ್ತೀವಿ ಮಗನನ್ನು ಬಾಚಿ ತಬ್ಬಿ. ಎಸ್, ಅಫ್ಕೋರ್ಸ್ ಇರಬೇಕು, ಅದು ಪ್ರೀತಿ, ಹೌದಲ್ವಾ? ಅದು ಮಮತೆ, ಅದು ಕಾಳಜಿ. ಅದೇ ಕಾಳಜಿ, ಅದೇ ಪ್ರೀತಿ, ಅದೇ ಮಮತೆ ತನ್ನ ದೇಶಕ್ಕೆ ಬಂದಾಗ, ತನ್ನ ದೇಶಕ್ಕೋಸ್ಕರ ತನ್ನ ಮಗನನ್ನು ತ್ಯಾಗ ಮಾಡಲಿಕ್ಕೆ ಯಾವ ತಾಯಿ ಸಿದ್ಧರಾಗ್ತಾರೋ ಆ ತಾಯಿ ನಿಜವಾದ ಮಾತೆ, ನಿಜವಾದ ತಾಯಿ ಆಗ್ತಾಳೆ ಮಕ್ಕಳೇ, ಶ್ರೇಷ್ಠವಾದ ತಾಯಿ ಆಗ್ತಾಳೆ ಮಕ್ಕಳೇ. ನೋಡಿ ಇಲ್ಲಿ ಆಕೆ ಹೇಳ್ತಾಳೆ, ಜಾಹೋ दृढ़ता से अपने कर्तव्य का पालन करो और याद रहे भारतीय परंपरा सीने पर गोली खाने की है, पेट पर नहीं. ಯಾವ ತಾಯಿಯಾದರೂ ಈ ಮಾತನ್ನು ಹೇಳ್ತಾಳೆ ಅಂದರೆ ಆ ತಾಯಿಯ ಮನಸ್ಸಲ್ಲಿ ಎಷ್ಟು ದುಃಖ ಇದೆ ಮಕ್ಕಳೇ. ಆ ದುಃಖಕ್ಕಿಂತ ಹೆಚ್ಚು, ಪ್ರೀತಿಗಿಂತ ಹೆಚ್ಚು ನನ್ನ ದೇಶ, ನನ್ನ ದೇಶವನ್ನು ಕಾಪಾಡಲಿಕ್ಕೆ ನನ್ನ ಮಗನನ್ನು ತ್ಯಾಗ ಮಾಡಲಿಕ್ಕೂ ನಾನು ಸಿದ್ಧ ಅಂತಕ್ಕಂಥ ಸಂದೇಶವನ್ನು ಈ ವಾಕ್ಯ ಕೊಡುತ್ತೆ ಮಕ್ಕಳೇ. ನೋಡಿ ಮಕ್ಕಳ, ಹೌದಲ್ವಾ? ಎಂಥ ಮಹಾನ್ ತಾಯಿ ಆಕೆ. ಓಕೆ ಓಕೆ ಫ್ರೆಂಡ್ಸ್, ಅಪ್ ಟು ಹಿಯರ್ ಎನಫ್. ಓಕೆ, ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ಫ್ರಮ್ ಹಿಯರ್. ಓಕೆ, ಎನಿ ಡೌಟ್ ಫ್ರಮ್ ದಿಸ್? ನೋ? ಓಕೆ, ಥ್ಯಾಂಕ್ ಯು ಚಿಲ್ಡ್ರನ್ಸ್.